ಆಕ್ಚುಲ್ ಆಗಿ ನಂದು ನೀವು ನಿಮ್ದು ನಾನು ಸೆಲೆಕ್ಟ್ ಮಾಡಬೇಕು. ಈ ದಿನಕ್ಕೆ ನಮ್ಮ ಅತ್ತೆಗಾರು ಎಷ್ಟು ದಿನ ಕಾದಿದ್ದಾರೆ ಅಂದ್ರೆ ರಿಂಗ್ ಸೆಲೆಕ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಪರ್ ಗ್ರಾಮ್ 450 rupees ಇತ್ತು. 450 rupees. ನಾನು ಸೆಲೆಕ್ಟ್ ಮಾಡ್ರೆ ಇಂಥದೇ ಸೆಲೆಕ್ಟ್ ಮಾಡೋದು. ಕಾಮೆಂಟ್ಸ್ ಎಲ್ಲ ಬರ್ತಿತ್ತು ಚೈನ್ ಏನಾಯ್ತು ಅಂತ. ಇಷ್ಟೆಲ್ಲ ನೋಡಿ ನನಗೆ ಲಾಸ್ಟಲ್ಲಿ ನನ್ನ ಚೈನ್ ಎಲ್ಲೋ. ಎಕ್ಸ್ಪೀರಿಯನ್ಸ್. Okay, let's go. Hi, so welcome back to my new vlog. Guys. ನಾವಿವತ್ತು ಬಂದಿರೋದು ಶಾಪಿಂಗ್ ಮಾಡಕ್ಕೆ. ಅದು ಗಾಯ್ಸ್, ಇವತ್ತು ನಾವು ಪ್ರವೀಣ್ ಜ್ಯುವೆಲರ್ಸ್ ಬಂದಿದ್ದೀವಿ. ಈಗ ನಾವು ರಿಂಗ್ ತೊಗೊಳ್ಳೋಣ ಅಂತ ನಮ್ಮ ಎಂಗೇಜ್ಮೆಂಟ್ ರಿಂಗ್ ತೊಗೊಳಕ್ಕೆ ಬಂದಿರೋದು. ಇದು ತುಂಬ ದಿನದ ತುಂಬ ದಿನದ ಸ್ಟ್ರಗಲ್ ಇದೆ. ಈ ದಿನಕ್ಕೆ ನಮ್ಮ ಅತ್ತೆಗಾರು ಎಷ್ಟು ದಿನ ಕಾದಿದ್ದಾರೆ ಅಂದರೆ ರಿಂಗಿಗೆ ಯಾವಾಗಪ್ಪ ಲೇಟ್ ಆಯ್ತಪ್ಪ ಅಂತೇಳಿ ಫೈನಲಿ ನಮ್ಮ ಅತ್ತೆಗಾರು ಇವತ್ತು ಫುಲ್ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಬನ್ನಿ ನಮ್ಮ ಎಂಗೇಜ್ಮೆಂಟ್ ರಿಂಗ್ ತೊಗೊಳ್ಳೋಣ. ಯಾವ್ದು ತೊಗೋತೀವಿ ನೋಡೋಣ ಬನ್ನಿ. ಎಡಿಟರ್ ಇದ್ರ ಮೇಲೆ 2-3 ಪಕ್ಷಿಗಳಾಕಿ ಹಿಂಗೇ ಝೂಮ್ ಔಟ್. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲ, ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ನೀನು ಹಾಡಾಡಿದ್ ನನಗಲ್ಲಪ್ಪ. ಸೊ ಫೈನಲಿ ರಿಂಗ್ ನೋಡಕ್ಕೆ ಬಂದಿದ್ದೀವಿ. ನೋಡಿ, ಇಬ್ರು ಮಕ್ಕದಲ್ಲಿ ಖುಷಿ. ಫೈನಲಿ ಈ ದಿನ ಬಂತು. ರಿಂಗು ತಗೊಳ್ತಾ ಇದ್ದಾರೆ ಇವರು. ಕಾದು ಫೈನಲಿ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಎಲ್ಲರೂ. ನಾನು ಎಷ್ಟು ಬೇಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಫೈನಲಿ ಈ ದಿನ ಬಂತು. ಇವತ್ತು ನಾವಿಬ್ರು ಒಂದು ರಿಂಗ್ ತಗೊಂಡು ಇಲ್ಲೇ ರಿಂಗ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹೋಗೋದು. ಸೊ ನೋಡೋಣ ಏನು ರಿಂಗ್ ಸೆಲೆಕ್ಟ್ ಮಾಡ್ತೀವಿ, ಹೆಂಗಿರುತ್ತೆ. ಡಿಸೈನ್ ಸೆಲೆಕ್ಟ್ ಮಾಡಬೇಕು ಫಸ್ಟ್. ಇದರಲ್ಲಿ ಯಾವ್ದು ಸೆಲೆಕ್ಟ್ ಆಗುತ್ತೆ ಏನು ಅಂತ ನೋಡ್ಬೇಕು ಈಗ ನಾವು. ಡಿಸೈನ್ ವಾವ್ ಅನ್ಸ್ಬೇಕು. ಡಿಸೈನ್ ನೋಡಿದ ತಕ್ಷಣ ವಾವ್. ಇದು ಫಸ್ಟ್ ನಿಮ್ದು ನೋಡಿ ಗುಪ್ತಾ. ಫಸ್ಟ್ ನಿಮ್ದು ನೋಡಿ ಮುಗಿಸ್ಬಿಡಿ. ನಾನು ಹಂಗೆ ಸ್ವಲ್ಪ ಕಣ್ಣು ಆಡಿಸ್ತಾ ಇರ್ತೀನಿ. ಫೀಮೇಲ್ ತೋರಿಸ್ಬಿಡಿ ಫಸ್ಟು ಫೀಮೇಲ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಂದು ನೋಡೋಣ ಅಂತ. ನಂದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಗೈಸ್. ಫಸ್ಟ್ ನಿಮ್ಮದೇ ತೋರಿಸಿದ್ದು. ಫಸ್ಟು ನಮ್ಮ ಮನೆ ಸೆಲೆಕ್ಟ್ ಮಾಡಿ ಆಮೇಲೆ ನಮ್ಮ ಸೆಲೆಕ್ಟ್ ಮಾಡಿ. ಇಷ್ಟೊಂದಿದೆ ಇದರಲ್ಲಿ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಏನೂ ಅರ್ಥ ಆಗ್ತಾ ಇಲ್ಲ. ಹೌದು, ಮೆನ್ನ ನಾನು ಕೊಟ್ಟಿರೋದು ಹಿಂಗೆ ಇರೋದು. ಹೌದು, ಲಾಸ್ಟ್ ಟೈಮ್ ನನ್ನ ಬರ್ಡೇ ಕೊಟ್ಟಿದ್ದು ಹಿಂಗೆ ಇದೆ ಅದು. ಸೊ ನಮ್ಮ ಮನೆಯವ್ರಿಗೆ ಇದಿಷ್ಟ ಆಯ್ತಂತೆ. ಬಟ್ ಇದು ತುಂಬ ಸಣ್ಣ ಇದೆ ಅನ್ಸುತ್ತೆ ನನಗೆ. ಅಂದರೆ ತುಂಬ ಗ್ರ್ಯಾಂಡ್ ಆಗೂ ಇಲ್ಲ, ಸಿಂಪಲ್ ಆಗೂ ಇಲ್ಲ, ತುಂಬ ಬೇಸಿಕ್ ಆಗಿದೆ ಅನ್ಸ್ಬಿಡ್ತು. ನೋಡೋಣ ಏನು ಮಾಡೋದು. ಇದು ಸ್ವಲ್ಪ ಸ್ಮಾಲ್ ಅನಿಸ್ತಾ ಇದೆ ನನಗೆ. ಇಷ್ಟು ದಪ್ಪ ತೋರಿಸಿ. ಇಷ್ಟು ದಪ್ಪ ಇರಬೇಕು ನಮ್ಮ ಹುಡುಗಿ ಕೈಯಲ್ಲಿ. ಕಿಚನ್ ಅಲ್ಲಿ ನಾವು ಹಾಕಂಗೆ ಇಲ್ಲ. ಆಯ್ತು, ತೋರಿಸಿ ರಿಂಗು. ಕೈ ತೋರಿಸಿ ನಿಮ್ದು. ಇಷ್ಟು ದಪ್ಪ ಬರ್ಬೇಕು ನೋಡಿ ಸರ್. ಅದಾದ್ರು ಈ ಕಡೆ చూడండి. ಇಷ್ಟು ದಪ್ಪ ಬರಬೇಕು. ಸೊ ರಿಂಗ್ ಸೆಲೆಕ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್. ಯಾಕೆಂದರೆ ಮೇನ್ ಇವೆಂಟ್ಗೆ ಆಗ್ತಿರಲ್ಲ, ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್. ಸೊ ನಾವೇನು ಬರ್ತೀವಿ, 2 ರಿಂಗ್ ಎತ್ತೀವಿ, ಮುಗಿಸ್ತೀವಿ, ಮನೆಗೆ ಹೋಗ್ತೀವಿ ಊಟ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಹಂಗಿಲ್ಲ. ನಾವು ಈಗ ಬನ್ನಿ ಒಬ್ಬೊಬ್ಬರಿಗೆ ನಮ್ಮ ಇಂಟರ್ವ್ಯೂನು ಮಾಡೋಣ ಜೊತೆಗೆ. ರಿಗಾನಾ ಬಾನು ಅವರೇ, ನಿಮ್ಮ ಎಂಗೇಜ್ಮೆಂಟ್ ಆಗಿತ್ತಾ? ಇಲ್ಲ, ಎಂಗೇಜ್ಮೆಂಟ್ ಆಗಿಲ್ವಾ, ಡೈರೆಕ್ಟ್ ಮದುವೆ? ಸುಮ್ಮನೆ ಯಾಕೆ ಕಷ್ಟ ಅಂತ ಮಾಡ್ಕೊಳ್ಳಿ. ಎಂಗೇಜ್ಮೆಂಟ್ ಆಗಿಲ್ವಾ, ಡೈರೆಕ್ಟ್ ಮದುವೆ? ಮತ್ತೆ ನೀವು ಎಂಗೇಜ್ಮೆಂಟ್ ರಿಂಗ್ ತೊಗೊಂಡಾಗ ಗೋಲ್ಡ್ ಪ್ರೈಸ್ ಎಷ್ಟಿತ್ತು? ನಮ್ಮ ಮದುವೆಯಲ್ಲಿ ಪರ್ ಗ್ರಾಮ್ 450 rupees ಇತ್ತು. 450 rupees. 450 rupees ಗ್ರಾಮ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅತ್ತೆಗಾರು ನೀವು ರಿಂಗ್ ತೊಗೊಳಕ್ ಹೋದಾಗ? ನಮ್ಮಪ್ಪ ನನ್ನ ಖರ್ಚಿಗೆ 500 rupees ನೋಟ್ ಕೊಟ್ಟೋದ್ರೆ ನಮ್ಮ ಯಜಮಾನ್ರಿಗೆ ಒಂದು ಪೆಂಡೆಂಟು ತಗೊಂಡ್ಬಿಟ್ಟೆ ನಾನು. 1 ಗ್ರಾಮ್ 500 ಅಲ್ವಾ?
ಹೌದು ಏನು ಅದು ಮೇಕಿಂಗ್ ಚಾರ್ಜ್ ಅಂಡ್ ಆಲ್ ಹಂಗೆ ಬರುತ್ತಲ್ವ. ಅಲ್ಲ ಹೆಂಗಿತ್ತು ರಿಂಗ್ ತೊಗೊಳಕ್ ಹೋದಾಗ ಶಾಪಿಂಗ್ ಜೊತೆಗೆ ಹೋಗಿದ್ರಾ ನೀವು ಮಾವಾಗ? ನಮಗೆ ಎಂಗೇಜ್ಮೆಂಟಲ್ಲಿ ರಿಂಗ್ ಏನಿಲ್ಲ, ಜೊತೆಲಿ ಕೂರ್ಸಿಕ್ಕಿ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ಆರತಿ ಮಾಡಿದ್ರು. ರಿಂಗ್ ಎಕ್ಸ್ಚೇಂಜ್ ಮಾಡಲಿಲ್ಲ ಅವಾಗ. ಹಂಗೆ ಮಾಡ್ಬೋದು, ಎಕ್ಸ್ಪೆನ್ಸಸ್ ಕಮ್ಮಿ. ನಮ್ಗಿಂತಲೂ ನೀವು ನೆಕ್ಸ್ಟ್ ವರ್ಷನ್ ಕಿಡ್ಸ್ ಅಲ್ವಾ, ಸೊ ಅಪ್ಗ್ರೇಡ್ ಆಗ್ಬೇಕು ನೀವು. ಅವಲ್ಲ 450 ರೂಪೀಸ್ ಇದ್ರೆ ಅಪ್ಡೇಟ್ ಆಗ್ಬೋದಿತ್ತು. ನೀವು ಅವಾಗ ಇವಾಗ ಎಷ್ಟಿದೆ ಗೋಲ್ಡ್ ಪ್ರೈಸ್? ಅಲ್ಲ ನಮ್ಮ ಮದ್ವೆ ಟೈಮಲ್ಲಿ 450 ಅಂದ್ರೆ ನೀವು ಅವಾಗ ಇನ್ನೂ 4 ತಿಂಗಳು ಅವಾಗ ಪ್ಲಾನ್ ಇತ್ತ ನಿಮ್ಗೆ? ನೋಡಿ 13,000-14,000 ಆಗ್ಬಿಟ್ಟಿದೆ. ಇವ್ರು ನನ್ನ ಮಗನಿಗೆ ಮಕ್ಕಳು ವರ್ಷ ಏನಾಗಿರುತ್ತೋ ಮಕ್ಕಳಾಗಲ್ವಾ? ಅವನೇ ಇರಲ್ಲ, ಒಳ್ಳೆ ಪಂಚ್ಕೊಟ್ಬಿಟ್ಟ ನನಗೆ. ಒಂದ್ ಸೆಕೆಂಡು ಎಂತ ಪಂಚಿಗೆ ನಾನು ಚಾನ್ಸ್ ಕೊಟ್ಬಿಟ್ಟೆ ಅಂತ ನನಗೆ ಹೇಳ್ಬಾರ್ದಿತ್ತು. ನಾನು ಅನ್ಸ್ಬಿಡ್ತು, ನಾನೇ ಪಂಚಿಗೆ ಚಾನ್ಸ್ ಕೊಟ್ಬಿಟ್ಟೆ. ಗುಡ್ ಒನ್, ಗುಡ್ ಒನ್. ವಾವ್, ದಿಸ್ ಇಸ್ ನೈಸ್. ಬಟ್ ಇದು 6 ಸೈಜ್ ಮಾಡಿಸ್ಬೇಕು, ಈ ಸೈಜ್. ಮಲ್ಟಿಪಲ್ ಸ್ಟೋನ್ಸ್ ಇರೋದು ಎಲ್ಲ. ಇದು ನೋಡಿ ಸಕ್ಕತ್ತಾಗಿದೆ, ಕಾಣುತ್ತಾ? ಇದು ನೋಡಿ, ಇದೇನು ಸಕ್ಕತ್ತಾಗಿದೆ. ವಾವ್, ಇದನ್ನ ಒಂದ್ ಕಡೆ ಎತ್ತಿಡುವ ತರ ನನಗೆ ವಾವ್ ಅನಿಸ್ತು. ಮಿಕ್ಕಿದ್ದೆಲ್ಲ ಇಲ್ಲಿದೆ, ಇನ್ನೂ ಅವರು ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಟಿರೋದು, ಅದ್ರಲ್ಲಿ ನಾವು ಫೈನಲ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿ ಇಡ್ತಿದ್ದಾರೆ ನಮ್ಮ ಗುಪ್ತು ಸೆಲೆಕ್ಟ್ ಮಾಡಿ ಇಲ್ಲಿ ಇಡ್ಲಿ. ಇದು ಒಂದು ಸ್ವಲ್ಪ ಓಕೆ ಅನಿಸ್ತು ಗುಪ್ತು ನನಗೆ. ನಿಮ್ಗೇನು ಅನಿಸ್ತು? ಹೌದಾ, ಸರಿ, ಓಕೆ. ಇನ್ನೊಂದು ಸ್ವಲ್ಪ ನೋಡಿ, ಆಮೇಲೆ ಫೈನಲ್ ಮಾಡ್ಬಿಡೋಣ. ಇದು ಚೆನ್ನಾಗಿದೆ ನೋಡಿ ಗೈಸ್. ಇದು ನೋಡಿ, ಇದು 2 ಆಪ್ಷನ್ ಇದೆ ಇದರಲ್ಲಿ. ಏನಂತ ರೂಪ? ಸ್ಟ್ಯಾಕೇಬಲ್. ಸೊ ಇದನ್ನ ಹಿಂಗ್ ತೆಗೆದ್ರೆ ಇದು ಡೈಲಿ ಯೂಸ್ ಮಾಡ್ಬೋದು, ಹಿಂಗ್ ಹಾಕೊಂಡ್ರೆ ಸೊ ಇದು ಎಂಗೇಜ್ಮೆಂಟ್ ರಿಂಗ್ ಆಗ್ಬಿಡುತ್ತೆ. ಥರ್ಡ್ ಆಪ್ಷನ್ ಇದೆಯಾ? ಬರೀ ಬಿಗ್ ರಿಂಗ್ ಮಾತ್ರ. ಓಕೆ 3 ಬೇಸ್, ನೈಸ್. ಇದು ಥರ ಚೆನ್ನಾಗಿದೆ, ಒಂಥರ ಎತ್ತಿಡ್ಬೋದು ಸೈಡ್ಗೆ. ನಾನು ಸೆಲೆಕ್ಟ್ ಮಾಡ್ರೆ ಇಂಥದ್ದೇ ಸೆಲೆಕ್ಟ್ ಮಾಡೋದು ನೋಡಿ, ಈ ಥರ ದೊಡ್ಡದು ನಾನೇ ಪಿಕ್ ಮಾಡಿದ್ದೆ ಇಲ್ಲಿಂದ. ಏನೇನೋ ಡಿಸೈನ್ಗಳಿದೆ, ಕ್ರೇಜಿ ಆಗಿದೆ ಎಲ್ಲ. ಫ್ಲವರ್ ಏನೇನೋ ಇದೆ ನೋಡಿ. ಇದರಲ್ಲೆಲ್ಲ ಡೈಮಂಡ್ಸ್ ಎಲ್ಲ ಬರಲ್ಲ ಅಲ್ಲ? ಬರುತ್ತೆ. ಇದು ಈಗ ರೂಬಿ ಇರೋದು. ರೂಬಿನಾ ಇದು? ನೋಡಿ, ನಾನೆಲ್ಲ ಈ ಥರದ್ದು ಹಾಕೋದು. ಎಂಗೇಜ್ಮೆಂಟ್ಗೆ ಇದೆಲ್ಲ ಸೆಟ್ ಆಗಲ್ಲ ಏನೋ, ಬಟ್ ದೇರ್ ಇಸ್ ನೋ ರೂಲ್ ಆಲ್ಸೋ ಅಲ್ವಾ? ಏನೋ ರೂಲ್ ಇದೆಯಾ ಬ್ರೋ ಎಂಗೇಜ್ಮೆಂಟಿಗೆ? ಏನು ರೂಲ್ ಇಲ್ಲ ಅಲ್ಲ. ಫಾರಿನ್ ಕಲ್ಚರ್ನ ನೋಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿರೋದು. ಸೊ ನಾವೇನಾದ್ರು ಹಾಕ್ಬೋದು ನೋಡೋಣ ಏನು ಮಾಡೋದು ಅಂತ. ರೂಲ್ ಏನೂ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದಕ್ಕೆ ಹೋಗ್ಬೋದು ಅನ್ಸುತ್ತೆ. ಆಯ್ತು ಗುಪ್ತಾ, ಓಕೆ ನೋಡಿ, ಟ್ರೈ ಮಾಡಿ. ಒಂಥರ ಚೆನ್ನಾಗಿದೆ ಅಲ್ಲ, ಎಂಗೇಜ್ಮೆಂಟ್ಗಲ್ಲ, ಸುಮ್ಮನೆ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕನೂ ಯಾವುದೋ ಸೆಲೆಕ್ಷನ್ ಮಾಡಿದ್ದಾಳೆ ನೋಡಿ. ರೋಸ್ ಥರ ಇದೆ ನೋಡಿ. ಗುಪ್ತು ಹಾಕೊಳ್ಳಿ. ಅಯ್ಯೋ ಗುಪ್ತು, ರಿಂಗ್ ಹೋಯ್ತಲ್ಲ ಗುಪ್ತು. ಹಾಕೊಳ್ಳಿ. ಬೇಡ ಸರ್, ಇದು ಒಂಥರ ಚೆನ್ನಾಗಿದೆ ನೋಡಿ ಗುಪ್ತು. ದಿಸ್ ಲುಕ್ಸ್ ವೆರಿ ನೈಸ್ ಇನ್ ಯುವರ್ ಹ್ಯಾಂಡ್. ಸಕ್ಕತ್ತಾಗಿದೆ ಅಲ್ಲ, ಎಂಗೇಜ್ಮೆಂಟ್ಗಲ್ಲ, ಬಟ್ ಸುಮ್ಮನೆ ನಾರ್ಮಲ್ ಆಗಿ ಹೇಳ್ತೀರ. ಚೆನ್ನಾಗಿಲ್ಲ ಸುಮ್ಮನೆ. ಇದು ಒಂಥರ ಯೂನಿಕ್ ಆಗಿಲ್ವಾ? ನಗ್ತದಳೆ ಐಶು. ದಿಸ್ ಇಸ್ ನಾಟ್ ನೈಸ್. ಎಂಗೇಜ್ಮೆಂಟ್ಗಲ್ಲ, ಸುಮ್ಮನೆ ಆರ್ಟಿಫಿಷಿಯಲ್ ತರ ಕಾಣುತ್ತಾ? ಐಶು ಹಿಂಗೆ ಅಂದ್ಬಿಟ್ರು. ಚೆನ್ನಾಗಿಲ್ಲ ಅಂದ್ಬಿಟ್ರೆ ಚೆನ್ನಾಗಿರೋದು, ಆರ್ಟಿಫಿಷಿಯಲ್ ಅಂದ್ಬಿಟ್ರು. ನಂಗೆ ಬೇಜಾರಾಗೋಯ್ತು. ನಾನು ಚೈನ್ನ ತೆಗ್ದುಬಿಟ್ಟಿದ್ದೆ 3-4 ದಿನದಿಂದ. ಕಾಮೆಂಟ್ಸ್ ಎಲ್ಲ ಬರ್ತಿತ್ತು, ಚೈನ್ ಏನಾಯ್ತು ಅಂತ. ನಾನು ಹೊಸದು ಹಾಕೊಳ್ಳೋರ್ಗೆ ಇದು ಹಾಕೊಳ್ಳೋದು ಬೇಡ, ಹೊಸದು ತಗೊಳ್ಳೋಣ ಅಂದರೆ ಇದಿದ್ರೆ ಮೋಟಿವೇಶನ್ ಇರಲ್ಲ ಹೊಸದು ತೊಗೊಳಕ್ಕೆ ಅಂತೇಳಿ ನಾನು ತೆಗ್ದುಬಿಟ್ಟಿದ್ದೆ. ನಮ್ಮ ನೇಹ ಅವರು ನೆನ್ನೆ ಬೈದರು, ಹಾಕೊಳ್ಳಿ ಅದು ಅಂತ. ಸರಿ, ಇನ್ನು ಗರ್ಲ್ ಫ್ರೆಂಡ್ ಹೇಳಿದ್ಮೇಲೆ ಹಾಕೊಂಡಿಲ್ಲ, ಫಿಯಾನ್ಸ್ ಹೇಳಿದ್ಮೇಲೆ ದೊಡ್ಡ ಜಗಳ ಆಗೋದು ಯಾಕೆ? ಮೊದಲೇ ಎದುರಿಸಿಟ್ಟಿದ್ದಾರೆ ನನ್ನ ಕಂಟ್ರೋಲಲ್ಲಿ. ಹಿಂಗೆ ಫಿಂಗರ್ಸಲ್ಲಿ ಆಟ ಆಡಿಸ್ತಾ ಇದ್ದಾರೆ ನನ್ನ ಈಗ. ಯಾಕೆ ರಿಸ್ಕು ಅಂತೇಳಿ ಡ್ಯಾನ್ಸ್ ಆಡಿಸ್ದೆ. ಡ್ಯಾನ್ಸ್ ಆಡಿಬೇಕಿದ್ರೆ ನೀವು ಡ್ಯಾನ್ಸ್ ಆಡಿದ್ರೆ ನಾನು ಚೈನ್ ಹಾಕ್ಕೊತೀನಿ ಅಂದರೆ ಡ್ಯಾನ್ಸ್ ಆಡಿದ್ರು, ಅದಕ್ಕೆ ಚೈನ್ ಹಾಕ್ಕೊಂಡು ವಿಡಿಯೋ ಕಾಲಲ್ಲಿ. ವಯಸ್ ನಮ್ಮ ಗುಪ್ತು ಅವರು ಇಷ್ಟು ಆಪ್ಷನ್ಸ್ ಇಟ್ಟಿದ್ದಾರೆ, ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗಬೇಕು.
ಈಗ ಅದೇ ಥರ ನೆಕ್ಸ್ಟ್ ನಾವಿಲ್ಲೊಂದು ಆಪ್ಷನ್ಸ್ನ ಜೋಡಿಸೋಣ. ರಿಯಾನಾ ಅವರೇ ಸ್ವಲ್ಪ ಬನ್ನಿ, ಹೆಲ್ಪ್ ಮಾಡಿ. ಸ್ಟ್ರೆಸ್ ಆಗುತ್ತೆ ಮತ್ತೆ ಮೇಡಮ್ ಹಾಕಿದ್ಮೇಲೆ ಏನು ಆಗಲ್ಲ. ನನಗೆ ರಿಂಗ್ ಹಾಕೊಂಡ್ರೆ ಸ್ಟ್ರೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ರೀಸೆಂಟಾಗಿ. ಈಗ ನಂದು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಗೊತ್ತು ಸೈಜ್ ಡಿಫರೆಂಟ್. ಇದು ನೋಡೋಕೆ ಚೆನ್ನಾಗಿದೆ ಡಿಸೈನ್ ಒಂಥರ. ಅಷ್ಟು ವಾವಿಲ್ಲ ಗೊತ್ತಾ ನನಗೆ. ವಾವ್ ಬೇಕು, ವಾವ್. ಈಗ ನೋಡಿ ನೀವು ವಾವ್ ಅಲ್ವಾ, ಆ ಥರ ರಿಂಗು ವಾವ್ ಬೇಕು ನನಗೆ. ಗೊತ್ತಾ ಆ್ಯಕ್ಚುಲ್ ಆಗಿ ನಂದು ನೀವು ನಿಮ್ದು ನಾನು ಸೆಲೆಕ್ಟ್ ಮಾಡಬೇಕು ಹಂಗೆ ರಿಂಗ್. ಗೈಸು ನೋಡ್ತಾ ಇದ್ದೀವಿ ಯಾವ್ದು ಹಾಕ್ಕೊಡೋದು ಅಂತ ನೋಡ್ತಾ ಇದ್ದೀವಿ. ಅಂದರೆ ಎಂಗೇಜ್ಮೆಂಟ್ ರಿಂಗ್ ಅಲ್ವಾ ಗೈಸ್. ಲಿಫ್ಟಲ್ಲಿ ನಾವೆಲ್ಲ ಈಗ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಡೈಮಂಡ್ ಕೂದಲು ಅಡ್ಡ ಬರ್ತಿದ್ದೆ. ಡೈಮಂಡ್ ರಿಂಗ್ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇವರಿಬ್ಬರದು ಟಾಮ್ ಆ್ಯಂಡ್ ಜೆರಿ ಥರ ಆಡ್ತಿರ್ತಾರೆ ಗೈಸ್. ಸಿಲ್ವರ್ ಇದು. ಓ, ಇಲ್ಲಿದೆ ಡೈಮಂಡ್. ಬನ್ನಿ ಹೋಗೋಣ ಡೈಮಂಡ್ ಸೆಕ್ಷನ್ ನೋಡೋಕ್ಕೆ. ಗೈಸು ಈಗ ನಾವು ಇಲ್ಲಿ ಡೈಮಂಡ್ ಸೆಕ್ಷನ್ ಇದು ನೋಡಿ ಸಖತ್ತಾಗಿದೆ ಒಂಥರ ಅಲ್ಲ ಯಶು? ಇದೆಲ್ಲ ಸ್ವಲ್ಪ ಯೂನಿಕ್ ಆಗಿದೆ ನೋಡಿ. ವಾವ್, ಚಿಕ್ಕ ಡೈಮಂಡ್ಸ್ ಆದರೆ ಅದರದೇ ಸ್ವಲ್ಪ ದೊಡ್ಡ ವರ್ಷನ್ ಇದೆ ನೀವು ಸೆಲೆಕ್ಟ್ ಮಾಡಿದ್ದು. ಬಟ್ ಇದು ಇನ್ನೂ ಚೆನ್ನಾಗಿದೆ ಅದಕ್ಕಿಂತ ಅಲ್ಲ. ಇದು ಚೆನ್ನಾಗಿದೆ. ಇದು ನೋಡಿ, ಇದು ಸಖತ್ತಾಗಿದೆ. ವಾವ್, ಗೈಸ್ ಇದು ಸಖತ್ತಾಗಿದೆ. ಹೌದಿದಾ? ಇದು ಚೆನ್ನಾಗಿದೆ. ನೆಕ್ಸ್ಟು ಬೇರೆ ನೋಡೋಣ. ನಮ್ಮ ಮನೆಯವರು ಒಂದು ಸೆಲೆಕ್ಟ್ ಮಾಡಿದ್ರು ಕೆಳಗಡೆ, ಅದ್ರದ್ದು ಇನ್ನೊಂದು ಬಿಗ್ಗರ್ ವರ್ಷನ್ ಇದೆ ನೋಡಿ. ಇದಲ್ವಾ ಅದು? ಇದು ಒಂಥರ ಚೆನ್ನಾಗಿದೆ ಹಂಗಂದ್ರೆ. ಸಪ್ರೇಟ್ ಇದು ನೋಡಿ. ಇದಿಷ್ಟು ಮಾತ್ರ ಒಂದು ಬುಕ್ತು, ಇದಿಷ್ಟು ಮಾತ್ರ ಒಂದು, ಇದು ಮಾತ್ರ ಒಂದು ಚೆನ್ನಾಗಿ ಗುಪ್ತ. ಇದು ನೋಡಿ, ಇಷ್ಟೇ ಒಂದು ರಿಂಗು, ಇದೇ ಒಂದು ರಿಂಗು. ಬಟ್ ಡಿಸೈನು ಚೆನ್ನಾಗಿದೆ ನೋಡಕ್ ಒಂಥರ. ನೋಡಿ ಗೈಸ್ ಇದೆ ನೋಡಿ, ರಿಂಗ್ ಇರುತ್ತೆ, ಅದ್ರ ಜೊತೆಗೆ ಶಿ ವಿಲ್ ಹ್ಯಾವ್ ಆಪ್ಷನ್ ಟು ವೇರ್ ಇನ್ನೊಂದು ಸಪ್ರೇಟ್ ಆಗಿ ಈ ತರ ಥರ್ಡ್ ಆಪ್ಷನ್ ಇದೆರಡು ಸೇರಿ. ನೋಡಿ EMI ಆಪ್ಷನ್ ಇದೆಯಾ? ಕೆಲ್ಸಕ್ಕೆ ಸೇರ್ಬೋದಾ? ಹೂ ಅಂತಿದ್ದಾರೆ ಅವರು. ಅಲ್ಲ ಇವನ್ ನೋಡಿ, ಇವನೇ ಕೆಲ್ಸಕ್ಕೆ ಸೇರೋದು. ಕರೆಂಟ್ ಹೋಗುತ್ತೆ, ಅವಾಗ ಕರೆಂಟ್ ಆಫ್ ಮಾಡ್ತಾನೆ, ಒಂದ್ ಜೇಬ್ಗೆ ಹಾಕೋತಾನೆ. ನೋಡಿ ಹೋದರ್ ಇಲ್ಲೇ ಇದ್ದಾರೆ. ಹಿಂಗ್ ನೋಡಿ ಏನ್ ಕ್ರೇಜಿ ಆಗಿದೆ. ಇದು ನಂಗೆ ಈ ಥರದ್ದೆಲ್ಲ ಆಟ ಆಡೋ ಐಟಮ್ಗಳು ಇಷ್ಟ ಆಗುತ್ತೆ. ಹಾಕೊಳ್ಳಿ ನೋಡೋಣ, ಗೊತ್ತಿಲ್ಲ, ಕೈ ಕೊಡಿ. ನೋಡಿ ನೋಡಿ ಸಗದ ಕಾಣ್ತಿದೆ ನೋಡಿ ಅಲ್ಲ? ಟ್ರೈ ಮಾಡಿ. ಈ ಚಿಕ್ಕ ಮಕ್ಳಿಗೆ ಗಾಡಿ ಮುಂದೆ ಹಾಕಿರ್ತಾರೆ ಅಂದ್ರೆ ನಿಮ್ ಪ್ರಾಬ್ಲಮ್ ದಿನ ಹಾಕ್ಬೇಕಾಗುತ್ತೆ ಅಂತನಾ? ಎವ್ರಿ ಡೇ ಯೂಸ್ಗೆ ಯಾವ್ದು ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅದು. ಮೇನ್ಲಿ ನನಗೆ ಕಿಚನ್ ಅಲ್ಲಿ ಇರೋದ್ರಿಂದ ನಾನು ತುಂಬಾ ಸಿಂಪಲ್ ಆಗಿರೋದು ಹಾಕ್ಬೇಕು. ಇದು ನೋಡಿ ನಮ್ಮ ಮನೆಯವರೆಲ್ಲ ಇದನ್ನ ಸಜೆಸ್ಟ್ ಮಾಡ್ತಾವೆ ನನಗೆ. ಸ್ವಲ್ಪ ಫ್ಯಾನ್ಸಿ ಏನಾದ್ರು ಬೇಕು ಅಂತ ಅನಿಸ್ತಿದೆ, ನೋಡೋಣ. ಸೊ ನನಗೆ ಈ ರಿಂಗ್ ತೋರಿಸಿದ್ರು ಸಖತ್ತಾಗಿದೆ ಅನಿಸ್ತು ಒಂಥರ ನೋಡೋಕ್ಕೆ. ನೋಡಿ ಅಲ್ವಾ? ನಿಮ್ಗೆ ಹೋಗಿ ಇಷ್ಟ ಆಯ್ತು ಆ ಥರದ್ದು? ಚೆನ್ನಾಗಿ ಇದರಲ್ಲಿ ಇದು ಪ್ಲಾಟಿನಮ್ ಅಲ್ಲಿ ಮಾಡಿರೋದು. ಯು ಕ್ಯಾನ್ ಗೆಟ್ ಇಟ್ ಡನ್ ಇನ್ ಗೋಲ್ಡ್ ಆಲ್ಸೋ ಅಂತೆ. ಸೊ ನೋಡೋಣ ಏನು ಮಾಡ್ಬೋದು ಅಂತ. ಇನ್ನು ನಾನು ಹುಡುಕ್ತಾ ಇದ್ದೀನಿ, ಕೂತ್ಕೊಂಡಿದ್ದೀನಿ. ನೋಡಿ ಸಖತ್ತಾಗಿದೆ. ಎಂಗೇಜ್ಮೆಂಟ್ ಆಗಲ್ಲ, ಬಟ್ ದಿಸ್ ಶೇಪ್ ಇಸ್ ರಿಲಿ ನೈಸ್. ಕೂತ್ಕೊಂಡು ಹುಡುಕ್ತಾ ಇದ್ದೀನಿ. ಓ ದಿಸ್ ಆಲ್ಸೋ ನೈಸ್. ಈ ಥರದ್ದು ಯಾರು ಸಿಗುತ್ತಾ? ಸೇವ್ ಮಾಡಿದ್ದಾರೆ, ಚೆನ್ನಾಗಿಲ್ಲ ಇದೊಂಥರ. ಬಟ್ ಅದು ಫುಲ್ ದಪ್ಪ ಇರುತ್ತೆ ಇಷ್ಟ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಹೌದಾ? ಬಟ್ ಸಕ್ಕತ್ತಾಗಿದೆ ಒಂಥರ. ಅದು ಡಿಸೈನೇ ಒಂಥರ ವಾವ್ ಅನಿಸ್ತು ನನಗೆ. ನೋಡಿ ಈ ಥರ ಇಬ್ಬರು ಹಾಕ್ಬೋದು ಬೇಕಿದ್ರೆ. ಐ ಹ್ಯಾಡ್ ಸೇವ್ ವೆರಿ ಸಿಮಿಲರ್ಲಿ. ಸಿ ದಿಸ್. ನಿಮ್ದು ಚೆನ್ನಾಗಿದೆ, ಮೆಂದು ಇದು ಚೆನ್ನಾಗಿಲ್ಲ.
ವುಮೆನ್ದು ಇದು ಸಖತ್ತಾಗಿದೆ. ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ದಿಸ್ ಡನ್ ಇಫ್ ಯು ಕ್ಯಾನ್ ಡೂ ಇಟ್. ತುಂಬ ಚೆನ್ನಾಗಿದೆ ಇದು. ಇದನ್ನ ಸಪ್ರೇಟ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಏನನ್ಸುತ್ತೆ? ఇది నీకు చెవించుకొని మొబైల్లో చూపించినట్లు మెన్నుకి వచ్చేది ಆ ಥರ ಮಾಡ್ಬೋದು. ಹುಡುಗಂದು ಈ ಥರ ಮಾಡಿಸಿ ಹುಡುಗಿದು ಈ ಥರ ಮಾಡಿಸ್ಬೋದು. ಸಖತ್ತಾಗಿರುತ್ತೆ. ಜಸ್ಟ್ ನಿಮ್ಗೇನು ಅನ್ಸುತ್ತೆ ಹೇಳಿ. ನೋಡಿ, ಇದು ಫೀಮೇಲ್ದು ಇದು ಸಖತ್ತಾಗಿದೆ. ಇದು ಮೆನ್ದು ಇದೇನಾದರೂ ಮಾಡ್ಬೋದಾ ಅಂತ. ವಾಟ್ ಯು ಫೀಲ್ ಐಶು? ಇಟ್ಸ್ ನೈಸ್ ಬಟ್ ಡೈಲಿ ವೇರ್ ಇಬ್ರಿಗೂ ಆಗುತ್ತಾ? ಇದು ಡೈಲಿ ವೇರ್ಗೆ ಆಗಲ್ಲ. ಆಲ್ರೆಡಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಇದು ಸಿಗಾಕೊಳ್ಳುತ್ತೆ ಅನ್ಸುತ್ತೆ ಎಲ್ಲದಕ್ಕೂ. ಆಲ್ಸೋ ಹಿಂಗೆ ಇಟ್ಕೊಂಡಾಗ ನಮಗೆ ಕಂಫರ್ಟಬಲ್ ಆಗಿ ಅನಿಸ್ಬೇಕು. ಇದೆಲ್ಲ ಏನಾಗುತ್ತೆ, ಇಷ್ಟು ದಪ್ಪ ಬಂದ್ಬಿಡುತ್ತೆ, ಅದು ಇರಿಟೇಟ್ ಆಗುತ್ತೆ. ಇವಾಗ ಇದು ನೋಡಿ, ಇದು ಹಾಕಿದಾಗ ನಾರ್ಮಲ್ ಆಗಿ ಹೆಂಗೆ ಇಟ್ಕೊಂತೀವೋ ಹಂಗೆ ಇಟ್ಕೊಬೋದು. ಇದು ಹಾಕಿದಾಗ ಹಂಗಾಗಲ್ಲ. ನಾನು ನೋಡ್ತಾ ಇದ್ದೀನಿ ಗೈಸ್, ಏನು ಹಾಕ್ಬೋದು ಅಂತ ಹುಡುಕ್ತಾ ಇದ್ದೀನಿ ನಾನು. ಓಕೆ, ಪ್ಲ್ಯಾನ್ ಚೇಂಜ್ ಆಗ್ತಿದೆ, ನೋಡೋಣ ಏನು ಫೈನಲ್ ಆಗುತ್ತೆ ಅಂತ. ಗೈಸ್ ಇಷ್ಟೆಲ್ಲ ನೋಡಿ ನನಗೆ ಲಾಸ್ಟಲ್ಲಿ ಇದೊಂದು ಡಿಸೈನು ಮತ್ತು ಇದೊಂದು ಡಿಸೈನ್, ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ಇಷ್ಟ ಆಯಿತು. ನೋಡೋಣ ಇದಾ ಅಂತ. ಬನ್ನಿ ಎಲ್ಲರ ಹತ್ರ ಸಜೆಷನ್ಸ್ ತಗೊಳ್ಳೋಣ. ರಿಯಾನ್ ಅವರೇ, ಇದಾ ಅದು ಇದಾ ಆಗಲೇ ರೆಡಿ ಆಗ್ಬಿಟ್ಟಿದೆ ಆನ್ಸರ್ ಜೊತೆ. ಅಯ್ಯೋ, ನಮ್ಮ ಅಮ್ಮ ಅತ್ತೆಗಾರು ಇಬ್ರು ಮಾತ್ರ ಇದಕ್ಕೆ ಸೆಲೆಕ್ಟ್ ಮಾಡಿರೋದು. ಇದಾ 3 ಓಟ್ ಇದಕ್ಕೆ, 1 2 3 4 ಓಟ್ ಇದಕ್ಕೆ. ಈಗ ಲಾಸ್ಟ್ ಒಂದರಲ್ಲಿ ಈಗ ಗೆದ್ದು ಬಿಡ್ತೀವಿ ನಾವು. ಏನೂ ಕಾಣ್ತಾ ಇಲ್ಲ ನನಗೆ. ಯು ಟೆಲ್ ಮೀ, ದಿಸ್ ಒನ್ ಆರ್ ದಿಸ್ ಒನ್? ದಿಸ್ ಒನ್ ಮೋರ್ ದೆನ್ ದಿಸ್. ಓಕೆ, ಈಗ ಮತ್ತೆ 4 ಆಗೋಯ್ತು ಕಣೋ. 4 ಆಗೋಯ್ತು ಓಟ್ಸ್. ಈಗ ನನ್ನ ಓಟ್ ಇರೋದಂತೀರಾ? ಕರೆಕ್ಟ್. ನಂಗೆ ಗೊತ್ತಾಗ್ತಿಲ್ಲ, ಎರಡೂ ಇಷ್ಟ ಆಗಿದೆ, ಅದ್ರಲ್ಲಿ ಯಾವುದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದೀನಿ ನಾನು ಸ್ವಲ್ಪ. ಎರಡು ಮಾಡಿಸ್ತೀರ ಇಟ್ಟಿರ್ತಾರ, ಹಾಕೊಂಡ್ಮೇಲೆ ಗೊತ್ತಾಗುತ್ತೆ. ಹಂಗೆ ಮಾಡ್ಬಿಡೋಣ. ಡನ್. ಓಕೆ ಗೈಸ್, ನೋಡಿ ಪ್ರವೀಣ್ ಜ್ಯುವೆಲ್ಲರ್ಸ್ ಬಂದರೆ ಇದೆಲ್ಲ ಆಪ್ಷನ್ ಇದೆ. ಪ್ರವೀಣ್ ಜ್ಯುವೆಲ್ಲರ್ಸ್ ಬಂದರೆ ಇದೆಲ್ಲ ಆಪ್ಷನ್ ಇದೆ. ಎರಡು ಇಷ್ಟ ಆಗಿದೆ, ಎರಡು ಮಾಡಿಸಿರ್ತಾರಂತೆ. ಹಾಕೊಂಡ್ಮೇಲೆ ಯಾವ್ದು ಬೆಸ್ಟ್ ಫೀಲಿಂಗ್ ಕೊಡುತ್ತೆ ಅದನ್ನು ಫೈನಲ್ ಮಾಡ್ಬೋದಂತೆ. ಥ್ಯಾಂಕ್ ಯು, ದಟ್ಸ್ ರಿಲಿ ಸ್ವೀಟ್. ನೋಡಿ ಗೈಸ್, ಇಷ್ಟು ದೊಡ್ಡ ನೆಕ್ಲೆಸ್ ತೆಗ್ದಿದ್ದಾರೆ. ಪಾಪ 2 ನೆಕ್ಲೆಸ್ ಅದು, ಬಟ್ ಸೇಮ್ ಇದೆ, ಸ್ವಲ್ಪ ಮ್ಯಾಚ್ ಆಗುತ್ತೆ. ನಮ್ಮ ಮನೆ ಅವರು ಇದನ್ನು ಹಾಕೊಂಡು ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ, ಖುಷಿ ಆಗ್ಬಿಟ್ಟಿದ್ದಾರೆ. ಅವರು ನೆಕ್ಲೆಸ್ ಹಾಕೋತಾ ಇದ್ದಾರೆ. 24 ಲ್ಯಾಕ್ ಅಂತ ಇದು ನೋಡಿ. ಏನೋ ಆಗ್ಲೇ ಹೇಳಿದ್ಲ. ನಮ್ಮ ನೇಹ ಅವ್ರಿಗೆ ಇಷ್ಟ ಆಗಿರೋ 24 ಲ್ಯಾಕ್. ಏನ್ರಿ ನಿಮ್ ಟೇಸ್ಟ್ ಎಲ್ಲ ಸೂಪರ್ ಅಲ್ರಿ? ಫಸ್ಟ್ ನಾನು ಇಷ್ಟಪಟ್ನಾ? ಅಲ್ಲ, ನಿಮ್ ಟೇಸ್ಟ್ ಎಲ್ಲ ಸೂಪರ್ ಅಲ್ಲ? ಸಾಕ್ಷಿ, ಇವರೇ ಸಾಕ್ಷಿ. ಇವ್ರನ್ನ ನೋಡಿದಾಗ ಏನ್ ಮಾಡಿದ್ರು? ಏನು ಇಶ್ಯೂ? ಶೋ ಮಸಾಲೆ ಶೋ. ಕೈಗೆ ನೋವು ಬಂದು ಸುಮ್ಮನಿರೋ. ಐಶುಗೆ ಏನ್ರಿ ಅರ್ಜೆಂಟಾ? ವಾಟ್ ಐಶು? ವೇರ್ ಇಸ್ ಬೈಸಿಪ್? ವೇರ್? It's there, we are not able to find. ಸ್ವಲ್ಪ ಹಾರ್ಡ್ ಇದೆ. ಕ್ಯಾರೆಟ್ ಏನೋ ಇವರೆಲ್ಲ ಮಾಡ್ತಿರೋದು. ಏನು? ಇಟ್ಸ್ ಗುಡ್ ಫಾರ್ ವಿಮೆನ್ ಲಾ. ಇಟ್ಸ್ ಗುಡ್ ಎನಫ್. ಸಂಜೆ ತೋರಿಸ್ತಾನೆ ನೋಡಿ. ಈಗ ಸಂಜೆ ಸಂಜು ಸೇಮ್ ಇದೆ. ಇವಾಗ ನಾವಿಬ್ರು ಆರ್ಮ್ ರೆಸ್ಲಿಂಗ್ ಮಾಡಿದ್ರೆ ನಾನೇ ವಿನ್ ಆಗೋದು. ತೋರಿಸ್ ಸಂಜು. 3 2 1 ಸ್ಟಾರ್ಟ್. ಸಾಯಿಲ್ ತೋರಿಸ್ತಾನೆ ನೋಡು, ಸಾಯಿಲ್. ಇಲ್ಲಶ ಮಾಡೋಶ, ಮಾಡೋಶ. ನಿನ್ಗೆ ಹೆಂಗ್ ಅಂತವ್ರೆ ಮಾಡೋಶ? ಏನೋ ಹಿಂಗನ್ಬಿಟ್ಲು. ಏಯ್, ನಮ್ ಸಿಂಹ ಬರ್ತಾನೆ ರೀ. ಸಿಂಹ ಬರಲಿ, ಬರ.
ತೋರ್ಸು ಅಲ್ಲೇ ಸಾಯಿಲ್ ತೋರ್ಸು ಹಂಗೆ ಹಂಗೆ ತೋರ್ಸು ಗೆಳೆಯ ಅಲ್ಲಿ ನೋಡಿ ಅಲ್ರಿ ನೋಡ್ರಿ ಅಲ್ಲಿ ರೇ ಬೈಸ್ ಫ್ಲೆಕ್ಸ್ ಮಾಡಿದ್ದಾನೆ ಅವನು ಹಾ ಅದು ನಮ್ಗೆ ನೋಡಿದ್ಮೇಲೆ ನಮ್ಮ ಮಾಡ್ತಾರ ನೋಡಿ ಬಟ್ ಆಕ್ಚುಲಿ ಅಕ್ಕಗ್ ತುಂಬಾ ಸ್ಟ್ರೆಂತ್ ಇದೆ. ಯಾರಿಗೆ ಇವಳಿಗೆ ಸ್ಟ್ರೆಂತ್ 4 ಬಿಟ್ ಕಳಿಸ್ತೀವಿ ನಾವು ಇವಳಿಗೆ ಸ್ಟ್ರೆಂತ್ ಅಂದ್ರೆ ಸ್ಟ್ರೆಂತ್ ಅದಕ್ಕೆ ದಿನ ಒಂದೇ ತಿನ್ನೋದು. ಏನಂತ ಕೇಳಿಸ್ಕೊಂಡ ನಿಮ್ಮನ್ನ ನೋಡಿಯಲ್ಲ ಅಷ್ಟೇ ಎಷ್ಟು ಸ್ಟ್ರೆಂತ್ ಇದೆ ಅಕ್ಕಗೆ. ಹೌದಾ ಕೈ ಹತ್ರ ಎಷ್ಟು ಬೀಳುತ್ತೆ ಅಂತ ಅವಳು ಎತ್ತಿದ್ರೆ ಕೈ ಒಳಗೆ 4 ರಿವರ್ಸ್ ಬೀಳುತ್ತೆ ಅಂತ ಗೊತ್ತವಳಿಗೆ ಓಡ್ಬೇಕು ಅವಳು ಇವ್ರೇನೋ ಮಾಡ್ತವ್ರಿ ಇವರು ಮಾಡಿ ಗುಪ್ತ ಮಾಡಿ ಓ ಹಂಗ ಬೈಸಿಪ್ ನೋಡೋದು ಏನ್ರಿ ರೇ ನಿಜ ಇದೆ. ಕಣ್ಯಾಕ್ ಹಂಗ್ ಮಾಡ್ತಾ ಇದ್ದೀರಾ ವೇಟ್ ಎತ್ತೋನು ಫೀಲಲ್ಲಿ ಹಿಂಗೆ ಹಿಂಗಂತ ಹಿಂಗೆ ಸ್ವಲ್ಪ ನಾನು ಪ್ರವೋಕ್ ಮಾಡಿ ಇನ್ನು ರೆಡಿ ಇದ್ದಂಗೆ ಕಾಣಿಸ್ತಿಲ್ವಲ್ಲ. ಚಿಕ್ಕ ಪಾಪು ಇನ್ನು ಇದು ಪಾಪು ನೀವೇನ್ ಕೈನಲ್ಲೆಲ್ಲ ಪೇಂಟಿಂಗ್ ಮಾಡಿಸ್ಕೊಂಡಿದ್ದೀರಾ? ರೇ ನನ್ ಕಣ್ಣಲ್ಲಿ ನೋಡ್ಬಿಟ್ಟು ಇಲ್ಲಿ ನೋಡ್ರಿ ಸೇಮ್ ಕಾಣುತ್ತೆ ಎರಡು ನನ್ ಕಣ್ಣಲ್ಲಿ ಸಿಂಹ ಏನು ಹಂಗಂದ್ರೆ ಇದೇನು ತೋರ್ಸು ನಂದು ಹೆಗನಾದ್ರೆ ಇದೇನಿದು ಸಂಜೋರೆ ಅದು ಸಿಂಹ ಅದು ಅತ್ತೆಗಾರು ಸಿಂಹ ಲಯನ್ ಅವ್ರು ನೋಡಿ ಅವ್ರ ಮಕ ಎಕ್ಸ್ಪ್ರೆಷನ್ ನೋಡಿ ಅತ್ತೆಗಾರದು ಇದು ಸಿಂಹ ಅನ್ಕೊಂಡಿರೋ ಸಿಂಹ ಅಲ್ಲ ಬರೀ ಬಾಯಿ ಕಾಣ್ತಿದೆ ಇನ್ನೆಲ್ಲ ಏನು ಕಣ್ಣು ಅದ್ರ ಮೇಲೆ ಕ್ಲಾಕ್ ಇವತ್ತು ಸಾಯತ್ರ ಇರೋ ಸಿಂಹ ಹಂಗೆ. ಇದು ಕಣ್ಣು ಇದು ಬಾಯಿ ಹಂಗ್ ಗೊತ್ತು ಅದು ಎಲ್ಲ ಸೇರಿ ಒಂದು ಆಬ್ಜೆಕ್ಟ್ ತರ ಕಾಣಿಸ್ತದೆ. ಅದು ಮಿಕ್ಸ್ ಇದು ಕ್ರಾಸ್ ಬಿಟ್ ಸಿಂಹ ಕ್ಲಾಸ್ ಬಿಟ್ ಅದು ಏನಾಗಿದೆ ಗೊತ್ತಾ? ಕ್ಲಾಸ್ ಬ್ಲೀಡ್. ನಾನು ಹೇಳಿಲ್ಲ. ಅಲ್ಲ ಇವ್ರು ಏನ್ ಮಾಡಿದಾರೆ ಗೊತ್ತಾ ಆರ್ಟಿಸ್ಟ್ ಫಸ್ಟ್ ಡೇ ಎಲ್ಲ ಹಿಂಗ್ ಮಾಡಿದ್ದಾರೆ ಸೆಕೆಂಡ್ ಡೇ ಹಿಂಗ್ ಕುತ್ಕೊಂಡು ಹಿಂಗ್ ಮಾಡೋರೆ. ಈ ಕಡೆಯಿಂದ ಬಿಡ್ಸೋದು ಈ ಕಡೆಯಿಂದ ಬಿಡ್ಸೋದೆ ಕ್ಲಾಶ್ ಆಗ್ಬಿಡುತ್ತೆ. ಇದೆಲ್ಲ ಫುಲ್ಲು ಒಬ್ಬ ಮನುಷ್ಯ ಸಿಕ್ಕಿದ ತಕ್ಷಣ ಆ ರೇಂಜಿಗೆ ರೋಸ್ಟ್ ಮಾಡಬಾರ್ದು. ಅವಾಗ ನನಗೂ ಹಂಗೆ ಮಾಡಿದ್ದು. ಅದೇ ಒಬ್ರು ಸಿಕ್ಕಿದ ತಕ್ಷಣ ನಿಮ್ಮ ಮಗನ ಮೇಲೆ ಗೀಚ್ಬಿಡೋದು ಸುಮ್ಮನೆ. ನಾವೆಲ್ಲರೂ ಮಾಡಿದ್ ಜಾಸ್ತಿನ ಇವ್ರು ಮಾಡಿದ್ ಜಾಸ್ತಿ. ಬಟ್ ನಾನು ಯಾವಾಗಾದ್ರು ಕಂಟಿನ್ಯೂ ಮಾಡಿದ್ದೀನಿ ಅಶಾ ನೀನ್ ಸ್ಟಾರ್ಟ್ ಬೆಂಕಿ ಹಚ್ಚ ಸಾಗಪ್ಪ ಅದೇ ಹತ್ಕೊಳತ್ತೆ. ಬನ್ನಿ ಹೋಗೋಣ ಆಯ್ತು ಎಲ್ಲ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತೀರಾ ಗೈಸ್. ಫೈನಲಿ ಇಬ್ರದ್ದು ರಿಂಗ್ ಫೈನಲ್ ಆಯ್ತು. ನೇಹಾ ಅವ್ರದ್ದು ಯಾವ್ದು ಫೈನಲ್ ಅಂತ ತೋರಿಸ್ತೀನಿ. ಯಾವ್ದು ಫೈನಲ್ ನಿಮ್ದು? ತಗೊಂಡ್ ಬಂದಿದ್ದಾರೆ ಬಿಲ್ಸ್. ಈಗ ರಿಂಗ್ ಸೈಜ್ನ ತಗೋತಾ ಇದ್ದಾರೆ ನಂದು. ಯಾಕೆ ಅಂದರೆ ನಾನು ಮಾಡಿಸ್ತಾ ಇರೋದು ಕಸ್ಟಮೈಸ್ ಅಲ್ವಾ. ಹಾಂ ಫೀಲ್ ಹೆಂಗಾಯ್ತದೆ ಅಂದ್ರೆ ನೀವು ಒಂದ್ಸರಿ ಹಾಕಿ ತೆಗಿಬೇಕು ನೀರು. ನಾವೇ ತೆಗಿಬೇಕು. ಇಟ್ಕೊಳ್ಳಿ ನೋಡೋಣ ಗೈಸ್. ನಾವೇ ಹಾಕಿ ನಾವೇ ತೆಗಿಬೇಕು. ಅಯ್ಯೋ ಸರ್ ನೀವು ಕರೆಕ್ಟಾಗಿ ತಂದ್ಬಿಟ್ರಿ ನಮ್ಗೆ ಆಗ್ತಿಲ್ವಲ್ಲ. ನಾನೀಗ ಇರೋದು ಎರಡೇ ಕೈ. ನಾನು ಹೆಂಗೆ ಮಾಡಲಿ ನಿಮಗೆ ಸ್ವಲ್ಪ ಟೈಟ್ ಇದೆ ಸ್ವಲ್ಪ. ಗೈಸ್ ನಮ್ಮ ಅತ್ತೆಗಾರು ನನಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ರಲ್ಲ, ನಮ್ಮ ಅತ್ತೆಗಾರು ಮಾವಗಾರು ಇಯರಿಂಗ್ ಡೈಮಂಡ್ದು, ಅದು ಸೊಟ್ಟೆಗೆ ಆಗಿಬಿಟ್ಟಿದೆ ಸ್ವಲ್ಪ. ಅದನ್ನು ಈಗ ಸರಿ ಮಾಡೋಕ್ಕೆ ಇಲ್ಲೇ ಕೊಟ್ಟಿದ್ದೀವಿ. ನೋಡ ಟೈಟ್ ಆದರೆ ಮತ್ತೆ ಇದನ್ನ ಕಲ್ಸಲ್ಲಿ ಹಾಕೊಂಡ್ಬಿಡೋದು. ಚೈನ್ ನೋಡಿ ಸಗದಾಗಿದೆ. ನಮ್ಮ ಅತ್ತೆಗಾರು ಈಗಲೇ ಹಿಂದೆ ಬಿದ್ದುಬಿಟ್ಟಿದ್ದಾರೆ ನನಗೆ.
ಇದು ಚೈನು ನೋಡ್ತಾ ಇದ್ದೀನಿ ನೋಡಿ. ಅದು ಇದು ಮದುವೆ ಟೈಮಲ್ಲಿ ತೊಗೋಬೇಕಾಗಿರೋದು ನಾವು ಅವ್ರಿಗೆ ಅವ್ರು ನಮಗೆ ಅದೇನೋ ಇರುತ್ತಲ್ಲ ಅದೆಲ್ಲ ರೂಲ್ಸ್. ಬಾಗುಂಡಿ ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿದೆ. ಕ್ಲಾಸಿ ಆಗಿದೆ. ದಿಸ್ ಒನ್ ಇದು ಗೋಲ್ಡ್, ಅದು ರೋಡಿಯಂ ಫಿನಿಶ್ ಗ್ಲಿಟರಿ. ಇದು ಇಷ್ಟ ಆಯ್ತು. ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ. ಹೌದು, ಸ್ಟೈಲ್ ಡಿಸೈನ್ ಚೆನ್ನಾಗಿದೆ. ವೆರಿ ಡಿಫರೆಂಟ್. ಗೋಲ್ಡ್ ಥರ ಕಾಣಲ್ಲ, ಅದೇ ಇರೋದು ಪ್ಲಸ್ ಪಾಯಿಂಟ್. ಸ್ವಲ್ಪ ನಾಟ್ ಕ್ಲಾಸಿ ಆಗಿದೆ. ಮೂರು ಸಕ್ಕತ್ತಾಗಿದೆ. ಹಿಂಗೆ ಹಾಕ್ಬೇಕು. ಒಂದು ದಿನ ಹಿಂಗೆ ಹಾಕ್ತೀನಿ ಗೈಸ್ ನಾನು ಹಾಕ್ತೀನಿ. ಹಿಂಗೆ ಒಂದಿನ ನಂಗೆ ಒಂದು ಒಳ್ಳೆ ಪಂಚೆ ಹಾಕ್ಬಿಟ್ಟು ಶರ್ಟ್ ಹಾಕ್ಬಿಟ್ಟು ಲಿಟ್ರಲಿ ಈ ರಿಯಲ್ ಎಸ್ಟೇಟ್ ಎಲ್ಲ ಮಾಡೋರು ಆಗ್ತಾ ಗೊತ್ತಾ, ಅವ್ರು ಹಿಂಗ್ಸ್ ಕೈ ಫುಲ್ಲು ಆ ಥರ ಹಾಕೊಂಡ್ಬರ್ತೀನಿ. ಈ ವಾಯ್ಸ್ ಓವರ್ಗೆ ಆ ವಾಕ್ ಬರುತ್ತೆ ನೋಡಿ. ಯಾವುದು ತಗೊಳ್ಳೋದಿಲ್ಲ, ಸುಮ್ಮನೆ ಹಾಕಿ ಟ್ರೈ ಮಾಡಿದ್ರೆ ನಾವು ಬಂದಿರೋದು ರಿಂಗ್ ತಗೊಳ್ಳೋದು. ಅತ್ತೆಗಾರು ಇವತ್ತು ಡಿಸೈಡ್ ಮಾಡಿ ಬಂದಿದ್ದಾರೆ, ಈ ನನ್ನ ಮಗ ಮತ್ತೆ ಸಿಗಲ್ಲ, ಏನಾಗುತ್ತೆಲ್ಲ ಮುಗಿಸ್ಬಿಡೋಣ ಇವತ್ತು. ನಂಗೆ ಸಿಂಹ ಇಷ್ಟ, ಐ ಲವ್ ಲಯನ್. ಗೆಳೆಯ ನಾನು ಬರ್ತೀನಿ. ನಿಂಗೆ ಅರ್ಥ ಆಗ್ಬೇಕಲ್ಲ ಗೆಳೆಯ. ನಂಚೇನಿದ್ದು ಯಾರಿಗೂ ಕೊಟ್ಟಲ್ಲ. ಜೋಬಲ್ಲಿ ಇಟ್ಟು ಇಲ್ಲ ಇಲ್ಲೇ ಇತ್ತು, ಇವಾಗಿತ್ತು ಅಣ್ಣ. ಊರೇ ಎತ್ತಿದ್ದಾರೆ. ನನ್ನ ಕೈಲಿ ಫೋನ್ ಐತೆ. ನಮ್ಮ ಚೈನ್ ಕಾಣಿಸ್ತಾ ಸೀರಿಯಸ್ ಆಗಿ ಮಾಡಕ್ಕೆ ಬರಲ್ಲ ಸ್ಕ್ಯಾಮರ್ ಮಮ್ಮಿ. ನಾನು ಇಟ್ಟಿರೋ ಜ್ಯುವೆಲ್ ನನಗೆ ಗಾಬರಿ ಆಗೋಯ್ತು, ನಂದು ಚೈನ್ ಇದೆಯಲ್ಲ ಅದು ನೋಡಿ ಇದೆ. ನಮ್ಗೆ ಹೇಳ್ಬಿಟ್ಟಿದ್ದು ಎಲ್ಲರೂ ಸಪೋರ್ಟ್ ಮಾಡಿ. ಜಾಸ್ತಿ ಅಣ್ಣ ಇಲ್ಲಿರೋ ಇದು ಅಣ್ಣಂದೇ ಟೆನ್ಷನ್. ಮೊದಲು ಎಷ್ಟು ಅಯ್ಯೋ ಎಕ್ಸ್ಪೀರಿಯನ್ಸ್ Guys, so we have finalized this one for ನೇಹಾ ಗಾರು. ಅದಿನ್ನೊಂದು ನಾವು ಫೈನಲೈಸ್ ಮಾಡಿದ್ವಲ್ಲ, ಇದೊಂದು ಸ್ವಲ್ಪ ಅದು ಚಿಕ್ಕ ಸ್ಟೋನ್ಸ್ ಇದು. ಸೊ ಅದರಿಂದ ಇದಕ್ಕೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತೇಳಿ ವಿ ಥಾಟ್ ವಿಲ್ ಗೋ ವಿತ್ ದಿಸ್. ಇದು ಒಂದು ಸಿಂಗಲ್ ಕ್ಲಸ್ಟರ್ ಸ್ಟೋನ್, ಇದು ಒಂದೇ ಒಂದಿದೆ. ಸಾರಿ, ಇದು ಸಾಲಿಟರಿ ಕ್ಲಸ್ಟರ್ ಅದು. ಸೊ ಇದು ಬೆಟರ್ ಅನಿಸ್ತು. ವಿಲ್ ಗೋ ವಿತ್ ದಿಸ್ ಒನ್. ಓಕೆ, ಚೈನ್ ಬೆಲ್ಟ್ ಮಾತ್ರ ಗೋಲ್ಡ್. ನೋಡಿ ಗೋಲ್ಡ್ ವಾಚ್. ಸೊ ನಾವು ನಮ್ಮ ರಿಂಗ್ ನ ಫೈನಲ್ ಮಾಡಿದೀವಿ, ಎಂಗೇಜ್ಮೆಂಟ್ ರಿಂಗ್ ಫೈನಲಿ. ನಮ್ಮ ನೇಹಾ ಅವ್ರದ್ದು ಈಗ ಏನಂತಾರೆ, ರೆಡಿಮೇಡ್ ಅಲ್ಲ, ಏನಂತಾರೆ, ಕಸ್ಟಮೈಸ್ಡ್ ಮಾಡಿಸ್ತಾ ಇದಾರೆ. ನಂದು ಕಸ್ಟಮೈಸ್ಡ್ ಇಟ್ಟಿದೆ. ಸೊ ಅವ್ರೇನು ಸೆಲೆಕ್ಟ್ ಮಾಡಿದ್ರು ಅದು ಸ್ವಲ್ಪ ಸೈಜ್ ಒಂಚೂರು ಏನೋ ಇಶ್ಯೂ ಇತ್ತು, ಅದಕ್ಕೆ ಕಸ್ಟಮೈಸ್ಡ್ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ. ಫುಲ್ ಪ್ರವೀಣ್ ಜ್ಯುವೆಲರ್ಸ್ ಅವ್ರನ್ನ ಫುಲ್ ನಂಬಿಡಿದೀವಿ. ಪ್ರವೀಣ್ ಜ್ಯುವೆಲರ್ಸ್ ಫುಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಯಾರು ಬಂದು ಡಿಸ್ಕೌಂಟ್ ಕೊಡ್ತೀರಲ್ಲ? ಬಂದು ಸ್ಯಾಮ್ ಸಮೀರ್ ಅಂತ ಹೇಳಿ ಡಿಸ್ಕೌಂಟ್ ಕೊಡ್ತೀರಾ? ನಮಗಂತೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ನಮಗಂತೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೀವು ಬನ್ನಿ ನೋಡಿ. ಹಸುವಲ್ಲಿ ಎಲ್ಲ ಮಿಕ್ಸರ್ಗಳು ತಿಂತವ್ರೆ ನೋಡಿ. ಇಲ್ಲಿ ಕೊಡ್ರೋ, ಹಸುವಾಗ್ತಿದೆ. ನಿನ್ ಕೈ ತುಂಬಾ ದೊಡ್ಡ ಕೈ, ನಾನು ಹಾಕ್ತೀನಿ. ಎಲ್ಲ ಮುಗೀತು ನಮ್ದು. ಇನ್ನೇನು ಹೋಗೋ ಟೈಮಲ್ಲಿ ಈಗ ಸ್ಟಾರ್ಟ್ ಮಾಡ್ಕೊಂಡವಳು ನೋಡಿ ನಮ್ಮ ಅಕ್ಕ. ಮನ್ಸಲ್ಲಿ ಬೈಕ್ ಕೊಡ್ತಾರೆ, ಚೆನ್ನಾಗಿದೆ ಹೋಯ್ತಿಲ್ಲ ಆಚೆ ಇವರು. ನೋಡಿ ಮಿರರ್. ಎಷ್ಟು ಟೈಮ್? 12 ಗಂಟೆನಾ? ಟೈಮ್ ಎಷ್ಟು? 10 ಗಂಟೆ. ಚೆನ್ನಾಗಿದೆ. ಈಗ ತಗೋತಿದ್ಯಾ ಫೈನಲ್? ಫೈನಲ್ ಸ್ಯಾರಿ ತರ ಮಾಡಲ್ಲ ತಾನೆ ಅದು. ಫೈನಲ್ ಈಗ ಅದ್ಯಾಕೆ ಇಷ್ಟು ಬಕೆಟ್ ಇಟ್ಟಿದ್ಯಾ? ಚೆನ್ನಾಗಿದೆ ಸೋನು. ಫೈನಲ್ ಮಾಡು. ನೋಡಿ ಅತ್ತಗಾರು ಹೋಗೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಕ್ಕ. ನಮ್ಮ ಅಕ್ಕ ಈಗ ಇಷ್ಟ ಆಗೋಯ್ತಂತೆ ಇದು. ಈಗ ಫೈನಲ್ ಮಾಡಿ ತಗೊಂಡ್ಬಿಡ್ತಾಳೆ ನಮ್ಮ ಅಕ್ಕ. ಈಗ ನನ್ನ ಬ್ಲಾಗಲ್ಲೇ ಇರುತ್ತಲ್ಲ ಇನ್ನೇನು ಫೋಟೋ ಸರ್, ಅದು ಎತ್ತಿಟ್ಬಿಡಿ. ನಮ್ಮ ಅಕ್ಕಂಗೆ ಇಷ್ಟ ಆಗಿದೆ, ಅವಳು ಸ್ವಲ್ಪ ಕಾಂಚನ ಅವಳು.
ಸಿಕ್ಕಿಲ್ಲ ಅಂದ್ರೆ ಇಲ್ಲ ಡ್ಯಾನ್ಸ್ ಆಡ್ಬಿಡ್ತಾಳೆ. ಸಿಕ್ಕಿಲ್ಲ ಅಂದ್ರೆ ಡ್ಯಾನ್ಸ್ ಆಡ್ಬಿಡ್ತಾಳೆ. ಇವ್ರನ್ನ ಕರ್ಕೊಂಡು ಹೋಗು. ಆ ಕಡೆ ನೋಡ್ಬೇಡಿ ನೀವು, ಆ ಕಡೆ ನೋಡ್ಬೇಡಿ, ನೀವೇ ದೇವರಿದ್ದಾಗಿದ್ದು ಆ ಕಡೆ ನೋಡ್ಬೇಡಿ, ಆ ಕಡೆ ನೋಡ್ಬೇಡಿ, ಆ ಕಡೆ ನೋಡ್ಬೇಡಿ, ನೀವು ಆ ಕಡೆ ನೋಡ್ಬೇಡಿ. ನಡ್ರಿ. ಅದೇ ಇದೇ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಲ್ಲಿಂದ ಓಡೋಣ, ನಡೀರಿ ಗೊತ್ತಾ. ಬನ್ನಿ, ಕಾಡು ಇಳಿಬೇಕಾಗತ್ತೆ ನನಗೆ ಎಲ್ಲ ಕಡೆ. ನಾವು ನಿಮ್ಮಷ್ಟು ರಿಚ್ಚಿಲ್ಲಪ್ಪ ಆಯ್ತಾ. ಅಮ್ಮ ಒಂದ್ ಸರ ಕೊಟ್ಬಿಡಮ್ಮ. ಐಶು ಕಂಬಿತ್ತ ಐಶು. ಐಶುನ್ ಕಿಡ್ನಾಪ್ ಮಾಡೋ, ಐಶುನ್ ಕಿಡ್ನಾಪ್ ಮಾಡ್ಕೊಳ್ಳೋ ಇವಾಗ. ಹುಷಾರ ಐಶು, ಹುಷಾರ, ಟೆನ್ಷನ್ ಆಗ್ಬೇಡಿ. ನಡೀರಿ ಐಶು, ಕಮ್ಮ ಐಶು, ನಡಿ. ಐಶು ಕಿಡ್ನಾಪ್ ಇವಾಗ ನಮ್ ಜೊತೆ. ಗೈಸ್ ಫೈನಲಿ ನಮ್ಮ ರಿಂಗು ಕನ್ಫರ್ಮ್ ಆಯ್ತು, ಫೈನಲ್ ಆಯ್ತು. ನಾವು ಸೆಲೆಕ್ಟ್ ಮಾಡಿರೋದು ಹಂಗೆ ಬರುತ್ತಾ, ಚೆನ್ನಾಗಿರುತ್ತಾ ಅಂತ ಸ್ವಲ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ದೇ ಹ್ಯಾವ್ ಕ್ರೇಜಿ ಡಿಸೈನ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಕಾರಿಗಾರ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ ಡೀಟೇಲಿಂಗ್ ಎಲ್ಲ ಅವರು ಜ್ಯುವೆಲ್ರಿಲಿ. ಸೊ ಮೇ ಅವರ ಫ್ಯಾಮಿಲಿ ತುಂಬ ಮುಂಚೆಯಿಂದ ಇಲ್ಲೇ ತೊಗೊಳ್ತಿರೋದು, ಅದಕ್ಕೆ ಅವ್ರು ಸಜೆಸ್ಟ್ ಮಾಡೋರು ಪ್ರವೀಣ್ ಜ್ಯುವೆಲರ್ಸ್ ಅಂತ ಹೋಗೋಣ ಅಂತ. ಅದಕ್ಕೆ ಸರಿ ನಡೀರಿ ಅಂತ ಹೋಗಿ ವಿ ಗಾಟ್ ರಿಂಗ್ಸ್. ಅದು ಬಿಟ್ಟು ರಿಂಗ್ಸ್ ಬಿಟ್ಟು ಇನ್ನು ತುಂಬ ತೊಗೊಳೋದಿದೆ. ಅಂದರೆ ನಮ್ಮ ಅಮ್ಮದು, ಅಕ್ಕದು, ತಮ್ಮದು ಎಲ್ರದ್ದು ಬಟ್ಟೆ ಡಿಸೈಡ್ ಆದಮೇಲೆ ಅದ್ರ ಮೇಲೆ ಜ್ಯುವೆಲ್ರೀಸ್ ಎಲ್ಲ ಏನೇನೋ ತೊಗೊಳೋದಿರುತ್ತೆ. ಒಂದು ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ. ನೇಹ ಅವ್ರಿಗೆ ನಮ್ಮ ಕಡೆಯಿಂದ, ನನಗೆ ಅವ್ರ ಕಡೆಯಿಂದ ಏನೇನೋ ಪ್ಲ್ಯಾನ್ ಏನೇನೋ ಇರುತ್ತೆ ಗೈಸ್, ನನಗೆ ಗೊತ್ತೇ ಇಲ್ಲ. ಅದೆಲ್ಲ ತುಂಬ ಫಸ್ಟ್ ಟೈಮ್ ಅಲ್ಲ ಗೈಸ್ ಮದುವೆ ಆಗ್ತಿರೋದು. ಇವಾಗ ಅಭ್ಯಾಸ ಅಲ್ಲ, ಮದ್ವೆ ಅಂದ್ರೆ ಗೊತ್ತಾಗತ್ತೆ ಅಂದಿದ್ದು. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ಟುಮ್ ಟುಮ್ ರಿಂಗ್ ಶಾಪಿಂಗ್? ಹೌ ಆರ್ ಯು ಫೀಲಿಂಗ್? ನೋಡಿ ಖುಷಿ ಆಯ್ತು. ಇಷ್ಟು ಹಿಂಗೆಲ್ಲ ಇವತ್ತ ಗೋಲ್ಡ್ ಈ ಫಸ್ಟ್ ಟೈಮ್ ಈ ತರ ಎಲ್ಲ ಶಾಪಿಂಗ್ ಮಾಡಿ ಬಂದಿರೋದಲ್ವಾ, ಸೊ ಚೆನ್ನಾಗಿತ್ತು. ಖುಷಿ ಆಯ್ತು, ಚೆನ್ನಾಗಿತ್ತು. ಫಿಕ್ಸ್ ಡೈಲಾಗ್ ಒಂದು ಇಲ್ಲ ಚೆನ್ನಾಗಿತ್ತು. ಆಮೇಲೆ ಏನ್ ಚೆನ್ನಾಗಿತ್ತು ನೋಡಿ ಗೋಲ್ಡ್ ನೋಡಿ. ನನ್ನ ನೋಡಲ್ವ ದಿನ ನೀನು? ಹೇಳಿರಿ ಅನ್ನೋವ್ರೆ. ಖುಷಿ ಆಯ್ತು, ಆಮೇಲೆ ಚೆನ್ನಾಗಿದೆ. ಆಮೇಲೆ ಡಿಸೈನ್ಸ್ ಸೂಪರ್ ಆಗಿದೆ, ನೋಡ್ತಾ ಇರ್ಬೇಕು. ಸೀಮಾ ಸೋನು ಅವರೇ, ನೀವು ಚೆಕ್ ಮಾಡಿದ್ದು ಡಿಸ್ಕಸ್ ಮಾಡಿ ಫೈನಲಿ ನಿಮ್ಗೆ ಇಷ್ಟ ಆಗಿದ್ದು ಸಿಕ್ತಲ್ಲ, ಖುಷಿ ಆಯ್ತು. ಎಲ್ಲಿ ಸಿಕ್ತೀವಿ ಅವ್ರಿಗೆ? ನಮ್ದು ಆಯ್ತಲ್ಲ, ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ಅಮ್ಮ ಗೊತ್ತೇ ಇಲ್ಲ ನಮ್ಗೆ ಸಿಕ್ಕಿದ್ದು. ನಾವೀಗ ಕೊಟ್ಟಿದ್ದೀವಿ ಮಾಡಕ್ಕೆ, ಆರ್ಡರ್ ಕೊಟ್ಟಿದ್ದೀವಿ. ಎಸ್. ಸೊ ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನು ನೆಕ್ಸ್ಟ್ ನಾಳೆ ಬಾಯ್ ಗೈಸ್. ಇನ್ನು ತುಂಬಾ ಕಮ್ಮಿ ಟೈಮ್ ಮಿಕ್ಕಿದೆ ನಮ್ಮ ಎಂಗೇಜ್ಮೆಂಟ್ಗೆ. ಹಂಗೆ ಸ್ಟ್ರೆಸ್ ಜಾಸ್ತಿನೇ ಆಗ್ತಾ ಇದೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಹಾಯಾಗಿದ್ದೆ ನಾನು ಒಂಟಿ, ಆವಾಗಾಯ್ತು ನಿನ್ನ ಭೇಟಿ. ನೋಡ್ತಾ